ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವಾಗ ನಾಗರ ಪಂಚಮಿ ಹಬ್ಬ ಅದ, ಶ್ರಾವಣ ಚಾಲು ಆಗೈತಿ. ಎಲ್ಲರ ಮನೆಯೊಳಗೆ ಉಂಡೆ ಕರ್ಚಿಕಾಯಿ ಚಕ್ಲಿ ಚೂಡ ಅಂತ ಮಾಡ್ತಿರ್ತಾರೆ. ನಮ್ಮ ಮನೆಯೊಳಗೂ ಮಾಡ್ತಾರೆ, ಬಟ್ ನಮ್ಮ ಮನೆ ಬಿಜಾಪುರ ಒಳಗದ. ಸೊ ನಾವೀಗ ಬೆಂಗಳೂರೊಳಗೆ ಇರೋದ್ರಿಂದ ನಾನು ಇಲ್ಲಿ ಮಾಡ್ತಿಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಅಲ್ಲಿ ಮಾಡ್ತಾರೆ. ಸೊ ನಾನಿವಾಗ ದೋಸೆ ಮಾಡತ್ತೀನಿ. ದೋಸೆ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತದ, ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡಿಲ್ಲ, ಜಸ್ಟ್ ಒಂದು ವ್ಲಾಗ್ ಮಾಡತ್ತೀನಿ. ನಮ್ಮ ಮನೆಯೊಳಗೆ ನೋಡ್ರಿ, ಚಟ್ನಿ ಒಳಗೂ ವೆರೈಟಿ ಬೇಕಂತಾರೆ. ಒಬ್ರಿಗೆ ಅಳಿಸಿ ಇಷ್ಟ ಆದ್ರೆ ಒಬ್ರಿಗೆ ಗಟ್ಟಿ ಚಟ್ನಿ ಇಷ್ಟ ಅಂತ. ಸೊ ಎರಡೂ ವೆರೈಟಿ ಮಾಡಿಟ್ಬಿಟ್ಟಿನಿ. ಆಮೇಲೆ ಸ್ವಲ್ಪ ಜನಕ್ಕೆ ಚಟ್ನಿನೂ ಇಷ್ಟ ಆಗಲ್ಲ, ಸಾಂಬಾರು ಬೇಕು ಅಂತಾರೆ, ಗಟ್ಟಿ ಸಾಂಬಾರು ಬೇಕಂತಾರೆ. ಸೊ ಗಟ್ಟಿ ಸಾಂಬಾರು ಮಾಡಿದೆ. ಇವಾಗ ನಾನು ದೋಸೆ ಹಾಕತ್ತೀನಿ. ನೋಡ್ರಿ, ಇದು ಬೀಡಿಂದು ಹಂಚದ, ಅಂದ್ರೆ ಕಾಸ್ಟ್ ಐರನ್ ಅದ. ಇದ್ರೊಳಗಿಂದ ಆ್ಯಕ್ಚುಲಿ ಫುಡ್ ಏನು ಮಾಡಿರ್ತೀವಲ್ಲ, ಅದು ಬಾಡಿ ಒಳಗೆ ಐರನ್ ಕಂಟೆಂಟನ್ನು ಇನ್ಕ್ರೀಸ್ ಮಾಡುತ್ತೆ. ಬಾಡಿ ಒಳಗೆ ಐರನ್ ಕಂಟೆಂಟು ಇರೋದು ಭಾಳ ನೆಸೆಸರಿ. ಸೊ ಅದಕ್ಕಾಗಿ ವೀಕ್ಲಿ ಒನ್ಸ್ ಆದರೂ ಐರನ್ ಕಂಟೈನರ್ ಒಳಗೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನಾನು ನಾನ್ ಸ್ಟಿಕ್ ತವಾ ಇರುತ್ತಲ್ಲ, ದೋಸೆ ತವಾ ಹಂಚು, ಅದನ್ನು ನಾನು ರೆಕಮೆಂಡ್ ಮಾಡಲ್ಲ. ಇಫ್ ನೀವೇನಾದರೂ ಯೂಸ್ ಮಾಡಕತ್ತಿದ್ರಿ ಇನ್ ಕೇಸ್ ಅಂದ್ರೆ ಓಕೆ, ಯೂಸ್ ಮಾಡಿರಿ, ಬಟ್ ಅದ್ರ ಪ್ರಾಪರಾಗಿ ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೆ ಬೆನಿಫಿಟ್ಸ್ ಕೊಡ್ತೈತಿ. ಸೊ ನೋಡಿರಿ, ನಾನು ದೋಸೆ ಹಾಕಿದೆ, ಎಷ್ಟು ಗರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸತ್ತೈತೆ ದೋಸೆ. ಎಲ್ಲರ ಮನೆಯೊಳಗೂ ದೋಸೆ ತೂತೇ ಇರುತ್ತೆ. ಸೊ ನಮ್ಮ ಮನೆಯೊಳಗೂ ನೋಡಿರಿ, ನಮ್ಮ ದೋಸೆ ಒಳಗೆ ಎಷ್ಟೊಂದು ತೂತುಗಳಾಗ್ಬಿಟ್ಟವು. ಸೊ ನೋಡ್ರಿ, ಎಷ್ಟು ಚೆನ್ನಾಗೈತಿ. ನೋಡಿದ್ರೆ ತಿನ್ಬೇಕು ಅನ್ಸತ್ತದ. ಅದು ಕುಕ್ ಆಗತ್ತದ, ಫೈನಲಿ ಕುಕ್ ಆಯಿತು. ಇದು ಜಾಸ್ತಿನೇ ಕ್ರಿಸ್ಪಿ ಆಯಿತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಕ್ರಿಸ್ಪಿ ದೋಸೆನೇ ಭಾಳ ಇಷ್ಟ. ಹಾಗಾಗಿ ಕ್ರಿಸ್ಪಿ ಆಗಬೇಕಾಗಿತ್ತು ಅಂದ್ರೆ ನೀವು ದೋಸೆ ಹಿಟ್ಟೊಳಗೆ ಸ್ವಲ್ಪ ಸೋಡಾ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಜಾಸ್ತಿ ಸೋಡಾ ತಿನ್ನಕ್ಕೆ ಹೋಗಬೇಡ್ರಿ. ಸೊ ನಾನು ಸ್ವಲ್ಪ ಹಾಕಿದ್ದೆ, ಆದರೂ ಅದು ಕ್ರಿಸ್ಪಿ ಆಗೈತಿ. ನೋಡಿರಿ, ಕಟ್ಟಿ ಆಗೈತಿ. ಆ್ಯಂಡ್ ಫೈನಲಿ ನನ್ನ ದೋಸೆ ಆಯಿತು. ನಾನಿವಾಗ ಸರ್ವ್ ಮಾಡತ್ತೀನಿ ವಿತ್ ಚಟ್ನಿ ಆ್ಯಂಡ್ ಸಾಂಬಾರು. ನೋಡಿದ್ರೆ ತಿನ್ಬೇಕು ಅನ್ಸಾತೈತಿ. ಯಾವ ಥರ ಮಾಡಬೇಕು ದೋಸೆ ಚಟ್ನಿ ಏನಾದರೂ ನಿಮಗೆ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ.